ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಆರ್ಥಿಕ ಮತ್ತು ಶೈಕ್ಷಣಿಕ ಕೇಂದ್ರಗಳಾದ ಹುಬ್ಬಳ್ಳಿ ಮತ್ತು ಧಾರವಾಡ ನಗರಗಳಿಗೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಬರುವ ವಾಹನಗಳನ್ನು ನಗರದ ಒಳಗೆ ಬರದ ಹಾಗೆ ತಡೆದು ನಗರದ ಹೊರಗಿನಿಂದಲೇ ಸಾಗುವ ತರದಲ್ಲಿ ಹೆದ್ದಾರಿಯಲ್ಲಿ ಸಾಗುವ ವಾಹನಗಳ ಸರಾಗ ಸಂಚಾರಕ್ಕೆ ನಿರ್ಮಾಣ ಆದದ್ದು ಈ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆ. 30 ಕಿಲೋಮೀಟರ್ ಉದ್ದದ ಈ ಬೈಪಾಸ್ ರಸ್ತೆಯನ್ನು ನಿರ್ಮಿಸುವ ಯೋಜನೆ ಪ್ರಾರಂಭ ಆದದ್ದು 1998ರಲ್ಲಿ. ಅಂದು ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿದ್ದ ವಾಜಪೇಯಿ ಅವರ ಸರ್ಕಾರ ಅಶೋಕ್ ಕೇಣಿಯವರ ನೈಸ್ ಕಂಪನಿಗೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ BOT ಮಾಡೆಲ್ನ ಅಡಿಯಲ್ಲಿ 30 ಕಿಲೋಮೀಟರ್ ಉದ್ದದ 2 ಲೇನ್ ರಸ್ತೆಯನ್ನು ನಿರ್ಮಿಸಿ ಮುಂದಿನ 25 ವರ್ಷಗಳ ಕಾಲಾವಧಿಗೆ ಈ ರಸ್ತೆಯಲ್ಲಿ ಟೋಲ್ ಪ್ಲಾಜಾಗಳನ್ನು ನಿರ್ಮಿಸಿ ಈ ರಸ್ತೆಯನ್ನು ಬಳಸುವ ವಾಹನಗಳಿಂದ ಟೋಲ್ ಫೀಸ್ ಅನ್ನು ಉಸೂಲಿ ಮಾಡಿಕೊಂಡು ತಮ್ಮ ಹೂಡಿಕೆ ಮತ್ತು ಲಾಭವನ್ನು ಹಿಂಪಡೆಯಬೇಕು ಎಂಬ ಒಪ್ಪಂದಗಳಾದವು. 1998ರ ಫೆಬ್ರವರಿ ತಿಂಗಳಲ್ಲಿ ಆದ ಈ ಒಪ್ಪಂದದ ಪ್ರಕಾರ ಈ ಕಾಂಟ್ರಾಕ್ಟ್ 2023ರ ಫೆಬ್ರವರಿ ತಿಂಗಳಲ್ಲಿ ಮುಕ್ತಾಯವಾಗಬೇಕಿತ್ತು. ಆದರೆ ಈ ನೈಸ್ ಕಂಪನಿ ಕೋವಿಡ್ನ ಸಮಯದಲ್ಲಿ ಈ ರಸ್ತೆಯಲ್ಲಿ ಟೋಲ್ ಉಸೂಲಿ ಆಗಲಿಲ್ಲ ಎಂದು, ಆದ್ದರಿಂದ ತಮಗೆ ಈ ರಸ್ತೆಯಲ್ಲಿ ಇನ್ನೂ ಹೆಚ್ಚು ಕಾಲ ಟೋಲ್ ಉಸೂಲಿ ಮಾಡಿಕೊಳ್ಳಲು ಅವಕಾಶ ನೀಡಬೇಕು ಎಂದು ಕರ್ನಾಟಕದ ಹೈಕೋರ್ಟ್ನ ಮೊರೆ ಹೋಗುತ್ತಾರೆ. ಅಂತೆಯೇ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಇನ್ನು 19 ತಿಂಗಳ ಅವಧಿಗೆ ಇವರ ಕಾಂಟ್ರಾಕ್ಟ್ ಅನ್ನು ಮುಂದುವರಿಸಿ 2024ರ ಸೆಪ್ಟೆಂಬರ್ ತಿಂಗಳವರೆಗೂ ನೈಸ್ ಕಂಪನಿ ಈ ರಸ್ತೆಯಲ್ಲಿ ಟೋಲ್ ಉಸೂಲಿ ಮಾಡಿಕೊಳ್ಳಬಹುದು ಎಂದು ತೀರ್ಪನ್ನು ನೀಡುತ್ತದೆ. 1998ರಲ್ಲಿ ಪ್ರಾರಂಭ ಆದ ಈ 2 ಲೇನ್ ರಸ್ತೆಯಲ್ಲಿ 25 ವರ್ಷಗಳ ಕಾಲಾವಧಿಯಲ್ಲಿ ಈ ರಸ್ತೆಯಲ್ಲಿ ಓಡಾಡುವ ವಾಹನಗಳು 10 ಪಟ್ಟು ಅಧಿಕವಾಗಿ ಹೆಚ್ಚಾದವು. ಆದರೆ 2 ಲೇನ್ ರಸ್ತೆಯಾಗಿ ನಿರ್ಮಾಣವಾದ ಈ ಬೈಪಾಸ್ ರಸ್ತೆ ಮುಂದಿನ 27 ವರ್ಷದವರೆಗೆ ವಿಸ್ತರಣೆಯೇ ಆಗದೆ ವಾಹನಗಳ ಓಡಾಟ ಈ ರಸ್ತೆಯಲ್ಲಿ ಹೆಚ್ಚಾದಂತೆ ಟೋಲ್ ಉಸೂಲಿ ಮಾಡಿಕೊಳ್ಳುವ ಕಂಪನಿಗೆ ಆದಾಯ ಹೆಚ್ಚಾಯಿತೇ ಹೊರತು ಅದೇ ಪ್ರಮಾಣದಲ್ಲಿ ಈ ಬೈಪಾಸ್ ರಸ್ತೆಯಲ್ಲಿ ಲೇನ್ಗಳು ಹೆಚ್ಚಾಗದ ಕಾರಣ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಅಪಘಾತಗಳು ಈ ರಸ್ತೆಯಲ್ಲಿ ಹೆಚ್ಚಾಗತೊಡಗಿತು. ಈ ರಸ್ತೆಗೆ ಡೆತ್ ಟ್ರ್ಯಾಪ್ ಎಂಬ ಹೆಸರನ್ನು ಕೂಡ ತಂದುಕೊಟ್ಟಿತು. ಅಂತೆಯೇ 800ಕ್ಕೂ ಹೆಚ್ಚು ಮುಗ್ಧ ಜನರು ಈ ರಸ್ತೆಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರೆ ಹೊರತು ನಮ್ಮ ಸರ್ಕಾರಗಳೇ ಆಗಲಿ, ಈ ರಸ್ತೆಯನ್ನು ಮೇಂಟೈನ್ ಮಾಡುತ್ತಿದ್ದ ನೈಸ್ ಕಂಪನಿಯೇ ಆಗಲಿ ಈ ರಸ್ತೆಯಲ್ಲಿ ಹೆಚ್ಚಾಗುತ್ತಿರುವ ವಾಹನ ಸಂಚಾರಕ್ಕೆ ರಸ್ತೆಯನ್ನು ಸುಗಮಗೊಳಿಸಬೇಕು ಎಂಬ ಗೋಜಿಗೆ ಹೋಗಲೇ ಇಲ್ಲ. ಮುಂದೆ ಈ ರಸ್ತೆಯಲ್ಲಿ ನೈಸ್ ಕಂಪನಿಯವರ ಕಾಂಟ್ರಾಕ್ಟ್ ಮುಗಿಯುವ ಹಂತದಲ್ಲಿದ್ದಾಗ 2021ರಲ್ಲಿಯೇ ಈ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯನ್ನು ಅಗಲೀಕರಣಗೊಳಿಸುವ ಪ್ರಸ್ತಾವನೆಗಳು ಶುರುವಾದವು. ಮುಂದೆ 2022ರಲ್ಲಿ ಈ ರಸ್ತೆಯ DPR ಅನ್ನು ತಯಾರಿಸಿ ಈ ರಸ್ತೆಯ ನಿರ್ಮಾಣಕ್ಕೆ ಟೆಂಡರ್ ಕರೆಯುವ ಕೆಲಸವು ಪ್ರಾರಂಭವಾಯಿತು. ಹಾಗೂ 2022ರ ಫೆಬ್ರವರಿ 28ರಲ್ಲಿ ನಮ್ಮ ಕೇಂದ್ರದ ಹೆದ್ದಾರಿ ಮಂತ್ರಿಗಳಾದ ನಿತಿನ್ ಗಡ್ಕರಿ ಅವರು ಈ ಕಾಮಗಾರಿಯ ಭೂಮಿ ಪೂಜೆಯನ್ನು ಸಹಿತ ನೆರವೇರಿಸಿದರು. ಮುಂದೆ 31 ಕಿಲೋಮೀಟರ್ ಉದ್ದದ ಈ ಬೈಪಾಸ್ ರಸ್ತೆಯ ನಿರ್ಮಾಣದ ಗುತ್ತಿಗೆಯನ್ನು ಪಡೆದ APS ಹೈಡ್ರೋ ಪ್ರೈವೇಟ್ ಲಿಮಿಟೆಡ್ ಈ ಬೈಪಾಸ್ ರಸ್ತೆಯ ನಿರ್ಮಾಣದ ಕಾಮಗಾರಿಯನ್ನು 2023ರ ಮಾರ್ಚ್ ತಿಂಗಳಲ್ಲಿಯೇ ಪ್ರಾರಂಭಿಸಿದರು. ದಶಪಥ ರಸ್ತೆಯಾಗಿರುವ ಈ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯನ್ನು 3 ಫೇಸ್ಗಳಲ್ಲಿ ನಿರ್ಮಿಸಲಾಗುತ್ತಿದೆ. ಫೇಸ್ 1ರ ಕಾಮಗಾರಿಯನ್ನು ನರೇಂದ್ರ ಕ್ರಾಸ್ನಲ್ಲಿ ಪ್ರಾರಂಭಿಸಿ ಲಿಂಗನಾಯಕನಹಳ್ಳಿವರೆಗೆ 13.8 ಕಿಲೋಮೀಟರ್ ಉದ್ದದ ಬೈಪಾಸ್ ರಸ್ತೆಯನ್ನು ನಿರ್ಮಿಸಲಾಗುವುದು. ಫೇಸ್ 2ರ ಕಾಮಗಾರಿಯನ್ನು ಲಿಂಗನಾಯಕನಹಳ್ಳಿಯಲ್ಲಿ ಪ್ರಾರಂಭಿಸಿ ಶೈಶ್ಲೋಕವರೆಗೆ 10 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಿಸಲಾಗುವುದು. ಫೇಸ್ 3ರ ಕಾಮಗಾರಿಯನ್ನು ಜಲ್ಶ್ಲೋಕದಲ್ಲಿ ಪ್ರಾರಂಭಿಸಿ ಗಬ್ಬೂರಿನವರೆಗೆ 6.8 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಿಸಲಾಗುವುದು. ಈ ಹುಬ್ಬಳ್ಳಿ ಧಾರವಾಡ ದಶಪಥ ಬೈಪಾಸ್ ರಸ್ತೆಯ ನಿರ್ಮಾಣಕ್ಕೆ ಅಂದಾಜು 40 ಹೆಕ್ಟೇರ್ನಷ್ಟು ಭೂಮಿ ಬೇಕಾಗಿದ್ದು ಈಗಾಗಲೇ ಫೇಸ್ 1ರಲ್ಲಿ 14.2 ಹೆಕ್ಟೇರ್ ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡು ಇದರಲ್ಲಿ ಈಗಾಗಲೇ ರಸ್ತೆ ನಿರ್ಮಾಣದ ಕಾಮಗಾರಿಯು ನಡೆಯುತ್ತಲಿದೆ. ಫೇಸ್ 2ರಲ್ಲಿ ನಿರ್ಮಾಣಕ್ಕೆ ಬೇಕಿರುವ 10 ಹೆಕ್ಟೇರ್ ಭೂಮಿಯ ಅತಿಕ್ರಮಣದ ಕೆಲಸ ಈಗ ನಡೆಯುತ್ತಿದೆ. ಹಾಗೂ ಫೇಸ್ 3ರಲ್ಲಿ ರಸ್ತೆ ನಿರ್ಮಾಣಕ್ಕೆ ಬೇಕಿರುವ ಬಾಕಿ 14 ಹೆಕ್ಟೇರ್ ಭೂಮಿಯನ್ನು ಅಕ್ವೈರ್ ಮಾಡಿಕೊಳ್ಳುವ ಕೆಲಸ ಇನ್ನು ಪ್ರಾರಂಭ ಆಗಬೇಕಾಗಿದೆ. ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ EPC ಮಾಡೆಲ್ನ ಅಡಿಯಲ್ಲಿ ಗುತ್ತಿಗೆ ನೀಡಲಾಗಿರುವ ಈ ದಶಪಥ ಬೈಪಾಸ್ ರಸ್ತೆಯನ್ನು APS ಹೈಡ್ರೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿರ್ಮಿಸಿ ನಂತರದಲ್ಲಿ 5 ವರ್ಷಗಳ ಕಾಲದವರೆಗೂ ಈ ರಸ್ತೆಯ ಮೇಂಟೆನೆನ್ಸ್ ಅನ್ನು ಸಹಿತ ಈ ಕಂಪನಿಯೇ ಮಾಡಬೇಕಾಗುತ್ತದೆ. ಪ್ರಸ್ತುತ ಈ ಹುಬ್ಬಳ್ಳಿ ಧಾರವಾಡ ದಶಪಥ ಬೈಪಾಸ್ ರಸ್ತೆಯಲ್ಲಿ 6 ಲೇನ್ಗಳು ಮೇನ್ ಕ್ಯಾರಿಡ್ ಲೇನ್ ಆಗಿ ನಿರ್ಮಾಣ ಆಗುತ್ತಿದೆ. ಹಾಗೂ
4 ಲೇನ್ಗಳು ಸರ್ವಿಸ್ ಲೇನ್ ರಸ್ತೆಯಾಗಿ ನಿರ್ಮಾಣವಾಗುತ್ತಿವೆ. ಈ 30.6 ಕಿಲೋಮೀಟರ್ ಉದ್ದದ ಹೊಸ ಬೈಪಾಸ್ ರಸ್ತೆಯಲ್ಲಿ 21 ಅಂಡರ್ ಪಾಸ್ಗಳು, 1 ರೋಡ್ ಓವರ್ ಬ್ರಿಡ್ಜ್ ಹಾಗೂ 1 ರೈಲ್ವೆ ಓವರ್ ಬ್ರಿಡ್ಜ್ ಅನ್ನು ನಿರ್ಮಿಸಲಾಗುವುದು. ಅಂದಾಜು 900 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹುಬ್ಳಿ ಧಾರವಾಡ ದಶಪಥ ಬೈಪಾಸ್ ರಸ್ತೆಯ ನಿರ್ಮಾಣ ಕಾರ್ಯ ನಾನಾ ಕಾರಣಗಳಿಂದ ಬಹಳ ನಿಧಾನಗತಿಯಲ್ಲಿ ನಡೆಯುತ್ತಿದೆ. ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿರುವ ಕಂಪನಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರ ಜೊತೆ ಮಾಡಿಕೊಂಡಿರುವ ನಿರ್ಮಾಣದ ಒಪ್ಪಂದದ ಪ್ರಕಾರ 30.6 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಕಾಮಗಾರಿಯ 3 ಫೇಸ್ಗಳನ್ನು 2025ರ ಡಿಸೆಂಬರ್ ತಿಂಗಳ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕಾಗುತ್ತದೆ. ಆದರೆ ಪ್ರಸ್ತುತ ಈ ರಸ್ತೆಯಲ್ಲಿ ಆಗಿರುವ ನಿರ್ಮಾಣ ಕಾಮಗಾರಿಯ ಪ್ರಗತಿಯನ್ನು ನೋಡಿದರೆ ಇನ್ನು ಬಾಕಿ ಇರುವ ಫೇಸ್ಗಳಲ್ಲಿ ಈ ರಸ್ತೆಯ ನಿರ್ಮಾಣದ ಕೆಲಸವನ್ನು ಮುಂದಿನ ವರ್ಷದ ಅಂತ್ಯದೊಳಗೆ ಈ ರಸ್ತೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಬಹುದು ಎನಿಸುತ್ತದೆ. ಪ್ರಸ್ತುತ ಈಗಿರುವ 2 ಲೇನ್ ಬೈಪಾಸ್ ರಸ್ತೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ವಾಹನಗಳ ಓಡಾಟದ ನಡುವೆ ಈಗ ನಿರ್ಮಾಣ ಕಾಮಗಾರಿಯು ನಡೆಯುತ್ತಿರುವ ಕಾರಣ ಈ ನಡುವೆ ಈ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಬಹಳ ಹೆಚ್ಚಾಗತೊಡಗಿದೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಮಂತ್ರಾಲಯ ಮಾರ್ತ್ ಈ ಕಾಮಗಾರಿಗೆ ಇನ್ನೂ ಬೇಕಿರುವ ಭೂಮಿಯನ್ನು ಶೀಘ್ರವಾಗಿ ಅಕ್ವೈರ್ ಮಾಡಿಕೊಂಡು ಈ ಕಾಮಗಾರಿಗೆ ನೀಡಬೇಕು ಹಾಗೂ ಈ ರಸ್ತೆಯ ನಿರ್ಮಾಣ ಕಾಮಗಾರಿಯನ್ನು ಪಡೆದಿರುವ ಕಂಪನಿಯು ಈ ರಸ್ತೆಯಲ್ಲಿ ಕಾಮಗಾರಿಯನ್ನು ಸೇಫ್ಟಿ ರೆಗ್ಯುಲೇಷನ್ಸ್ ಹಾಗೂ ಉತ್ತಮ ಗುಣಮಟ್ಟವನ್ನು ಪಾಲನೆ ಮಾಡಿ ಈ ದಶಪಥ ಬೈಪಾಸ್ ರಸ್ತೆ ನಿರ್ಮಿಸುವಂತೆ ನೋಡಿಕೊಳ್ಳಬೇಕು ಹಾಗೂ ಈಗಾಗಿರುವ ಇಷ್ಟೊಂದು ಸಮಯ ವ್ಯರ್ಥವು ಮುಂದೆ ಆಗದಂತೆ ಎಚ್ಚರಿಕೆ ವಹಿಸಬೇಕು. ರಸ್ತೆಯಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬರ ಜೀವವು ಬಹಳ ಅಮೂಲ್ಯವಾದದ್ದು. 800ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾಗಿರುವ ಈ ರಸ್ತೆಯಲ್ಲಿ ಆದ ತಪ್ಪುಗಳು ಮತ್ತೆಲ್ಲೂ ಆಗದಂತೆ ಜಾಗರೂಕತೆ ವಹಿಸಬೇಕು. ಈಗ ಉತ್ತಮ ರಸ್ತೆಗಳು ನಿರ್ಮಾಣವಾದರೆ ಮುಂದೆ ಉತ್ತಮ ನಗರಗಳನ್ನು, ನಂತರದಲ್ಲಿ ಉತ್ತಮ ರಾಜ್ಯವನ್ನು ಹಾಗೂ ಒಂದು ಉತ್ತಮ ದೇಶವನ್ನು ನಿರ್ಮಿಸಬಹುದು ಎಂದು ನಂಬುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.